ಫ್ರೆಂಡ್ಸ್ ನೋಡ್ರಿ, ಈಗ ಸೌನೂರು ಬಂದಿದ್ವಿ ರೀ. ನಾನು ಅಮ್ಮ ಸೇರಿ ಇಲ್ಲೇ ಮನೆ ಹುಡ್ಕಾಕಂತಂದು ಬಂದೀವಿ ರೀ ಸೌನೂರಾಗ. ಸೊ ಯಾವುದು ಸಿಗಾಕತ್ತಿಲ್ಲ ರೀ. ಈಗ ಹಂಗೆ ನೋಡ್ಕೊಂತ ಹೊಂಟೇವ್ರಿ. ಎಲ್ಲರ ಬಾಡಿಗೆ ಆಗಲಿ ಒತ್ತೆ ಆಗಲಿ ಸಿಗ್ತಾವ ಏನು ಅಂತಂದು. ಯಾಕಂದ್ರೆ ಇನ್ನು 20 ದಿನದಾಗ ನಾವು ಮನೆ ಬಿಡ್ಬೇಕ್ರಿ ಫ್ರೆಂಡ್ಸ. ಅದ್ರ ಸಂಬಂಧ ಮನೆ ಹುಡ್ಕಾಕಂತ ನೋಡಿರಿ ಫ್ರೆಂಡ್ಸ. ಹುಡ್ಕೊತ ಇಲ್ಲೊಂದು ಮನೆ ಸಿಕ್ತಿಪ್ಪ. ಅದೊಂದು ಮನೆ ಅದು ಒತ್ತಿದಂತಂದು ಹೇಳಿದ್ರು ರೀ. ಆ ಒತ್ತಿ ಮನೆ ಭಾಳ ಹೇಳಾಕತ್ತಾರೆ ರೀ ಫ್ರೆಂಡ್ಸ್. ಅವರು 5 ಲಕ್ಷ ಅಂತಂದು ಹೇಳಾಕತ್ತಾರೆ ರೀ ಒತ್ತಿ ಮನೆಗೆ. ಅದು 2 ವರ್ಷ ಇರೋದಂತ್ರಿ. ನಮಗೆ ಭಾಳ ಬಿಟ್ಟೈತೆ ರೀ ಫ್ರೆಂಡ್ಸ್. ಅದು 5 ಲಕ್ಷ ಅಂದ್ರೆ ನಾವು ಅನ್ಕೊಂಡು ಬಂದ್ವಿ ರೀ 1-1.5 ಲಕ್ಷ ಹಿಂಗೆ ಏನಾರ ಮನೆ ಸಿಗ್ತಾವೇನ ಅಂತ ಅಂದ್ಕೊಂಡ್ರೆ. ಸೊ ಇದನ್ನು ಅವ್ರು ಕರ್ಕೊಂಡು ಬಂದ್ರಿ ಮೇಲ್ಗಡೆ ನೋಡಿ ಬರ್ರಿ ಹೆಂಗೈತಿ ಮನೆ ಅನ್ನೋದರ ಮನೆಗೆ ಬರ್ರಿ ಅಂತಂದು ಕರ್ಕೊಂಡ್ರು ಬಂದ್ರಿ ಮೇಲೆ. ಇಂದು ಟೆರೆಸ್ ಮೇಲೆ ಐತ್ರಿ ಫ್ರೆಂಡ್ಸ ಇನ್ನೊಂದು ಮನೆ ನೋಡ್ರಿ. ಫಸ್ಟ್ ಎಂಟ್ರಾಗಿ ಅದು ಒಂದು ಸಣ್ಣದೊಂದು ಹಾಲ್ ಐತ್ರಿ. ಹಾಲ್ದಾಗ ಎಲ್ಲ ಶೋಕೇಶ್ ಆಮೇಲೆ ಎಲ್ಲ ಐತ್ರಿ. ಮತ್ತು ಹಾಗೆ ಒಳಗಡೆ ಹೋದ್ವಿ ಅಂದ್ರೆ ಒಂದು ದೊಡ್ಡ ಹಾಲ್ ಐತ್ರಿ ಫ್ರೆಂಡ್ಸ. ಹಾಲ್ ಕಡೆ ಒಂದು ಕಿಚನ್ ರೂಮ್ ಆಮೇಲೆ ಒಂದು ಸಪ್ರೇಟ್ ರೂಮ್ ಕೂಡ ಐತ್ರಿ ನೋಡ್ರಿ. ಇದು ಸಪ್ರೇಟ್ ರೂಮ್. ಇಲ್ಲಿನೂ ಶೋಕೇಶ್ ಆಮೇಲೆ ಸರ್ಜಾ ಅವೆಲ್ಲ ಮಾಡ್ಯಾರ ರೀ ಫ್ರೆಂಡ್ಸ. ಕಿಟಕಿ ಅವೆಲ್ಲ ಹಚ್ಚಾರ್ರಿ. ಸೊ ಭಾಳ ಚಲೋ ಐತ್ರಿ ಮನೆ ಅಂತೂ. ನಮ್ಗೆ ಭಾಳ ಇಷ್ಟನೂ ಆತ್ರಿ. ಆದ್ರೆ ಭಾಳ ಜಾಸ್ತಿನೂ ಅಮೌಂಟ್ ಹೇಳಾಕತ್ತಾರೆ ರೀ ಫ್ರೆಂಡ್ಸ್ ಅವರು. 5 ಲಕ್ಷ ಅಂದ್ರೆ ನಮ್ಗೆ ನಮ್ಮ ಮನೆ ಹೋಗಿದ್ದನ ಭಾಳ ಕಮ್ಮಿ ಹೋಗೈತೆ ರೀ ಫ್ರೆಂಡ್ಸ. ಅದ್ರ ಸಂಬಂಧ ಮತ್ತು ನಮ್ಗೆ 5 ಲಕ್ಷ ಅಂದ್ರೆ ಏನು ಅದು ನಮ್ಗೆ ಇದಾಗಲಿಲ್ಲರಪ್ಪ. ಅದಕ್ಕೆ ಮತ್ತು ನೋಡೋಣ ಹಂಗಾರ ಅವ್ರು ಕರೆಯಾಕತ್ತಾರ ಅಷ್ಟು ಇದ್ರಲಿಂದ ಕರೆಯಾಕತ್ತಾರ ಅಂತಂದು ನಾವು ನೋಡಕ್ಕಂತಂದು ಬಂದೀವಿ ರೀ. ಸೊ ಇದರ ವಿಡಿಯೋನ ನಮ್ಮ ಮನೆಯವ್ರಿಗೆ ತೋರ್ಸಕ್ಕಂತಂದು ನಾನು ವೀಡಿಯೋ ಮಾಡ್ಕೊಂಡೆ ರೀ ಫ್ರೆಂಡ್ಸ. ಈ ಕಡೆ ನೋಡ್ರಿ ಅರ್ವಿ ಹೋಗಕ್ಕೆ ಆಮೇಲೆ ಬಾತ್ರೂಮ್ ಅವೆಲ್ಲ ಅದಾವೆ ರೀ ಫ್ರೆಂಡ್ಸ. ಇಲ್ಲಿ ಬಟ್ಟೆ ಅವೆಲ್ಲ ಹಾಕ್ಕೊಳಕ್ರಿ ಅರ್ವಿ ಎಲ್ಲ ಒಗ್ದಿದ್ದು ರೀ ಹಾಕ್ಕೊಳಕ್ಕೆ. ಈ ಕಡೆ ನೋಡ್ರಿ ಆ ಕಡೆ ಹಂಚಿನ ಮನೆ ಐತೆ ನೋಡ್ರಿ. ಹಂಚು ಕಾಣಕತ್ತೈತಿ. ಅದೂ ಹೌದಂತ್ರಿ. ಅದು ಒತ್ತಿದಂತ್ರಿ. ಅದೊಂದು ಸ್ವಲ್ಪ ಕಮ್ಮಿ ರೇಟ್ನಾಗ ಐತಂತ್ರಿ. ನೋಡ್ಬೇಕು ರೀ ಫ್ರೆಂಡ್ಸ. ಅದ್ರಾಗ ಇನ್ನೊಬ್ರು ಇದಾರಂತ್ರಿ. ಅವರೆಲ್ಲೇ ಹೊರಗಡೆ ಹೋಗಿದ್ದಕ್ಕೆ ಮತ್ತು ನಾವು ಒಂದು ನೋಡ್ಕೊಂಡು ಬಂದೀವಿ ರೀ. ಆದ್ರೆ ಸೆಟ್ ಆಗಲಿಲ್ಲ ರೀ ಫ್ರೆಂಡ್ಸ. ಮತ್ತು ವಾಪಸ್ಸು ಹುಡುಕಿ ಅಂತ ಹೊಂಟ್ವಿ ರೀ ಒಂದು ಓಣ್ಯಾಗ. ಇಲ್ಲೆಲ್ಲ ಜಗ್ಗಿ ಕೇಳಿದ್ವಿ ರೀಪ್ಪ ಫ್ರೆಂಡ್ಸ್. ಎಲ್ಲಿ ಜನ ಇರ್ತಾರ ಅಲ್ಲೆಲ್ಲ ನಾವು ಕೇಳಿದ್ವಿ ರೀ. ಎಲ್ಲಾರ ಬಾಡ್ಗಿನಾರ ಅದಾವ ಇಲ್ಲ ಒತ್ತಿನಾರ ಹಾಕೋರ ಇದ್ರೆ ಹೇಳ್ರಿ ಎಲ್ಲಾರ ಅಂತಂದು. ಇವತ್ತು ನಾವು ಅಡ್ಡಾಡಿದ್ದು ಅಷ್ಟೇ ಅಲ್ರಿ, ಇಷ್ಟೇ ಎಲ್ಲ ಸಿಕ್ಕಾಪಟ್ಟೆ ಓಡಾಡೇವ್ರಿ ನಾವು. ನಾನು ನಮ್ಮ ಅಮ್ಮಕ್ಕೆ ಸೇರಿ ಸುಮ್ಮನೆ ಅಲ್ಲೇ ಬಿಟ್ಟು ಬಂದೇನಿ ರೀ ಊರಾಗ. ಯಾಕಂದ್ರೆ ಆಕಿದು ಇವತ್ತು ಎಕ್ಸಾಮ್ ಚಾಲು ಆತ್ರಿ ಇವತ್ತಿಂದ. ಅದ್ರ ಸಂಬಂಧ ಬಿಟ್ಕೊಟ್ಟು ನಾನು ಅಮ್ಮ ಸೇರಿ ಬಂದಿದ್ದೀರಿ. ಅಮ್ಮಗೂ ಆರಾಮಿಲ್ಲಲ್ರಿ. ಒಬ್ಳಿಗೆ ಕಳ್ಸಕ್ಕಂದ್ರೆ ಹೆದರಿಕೆ ಆಗತ್ತೈತಿ ರೀ ಫ್ರೆಂಡ್ಸ್. ಅದ್ರ ಸಂಬಂಧ ಮತ್ತು ಅಮ್ಮನ ಜೊತೆ ನಾನು ಬಂದಿದ್ದಾರೆ. ಇಬ್ಬರು ಸೇರಿ ನಾವು ಹುಡ್ಕೋಣ ಅಂತಂದು ಇಬ್ಬರು ಸೇರಿ ಹುಡುಕಿದ್ವಿ ರೀ. ಬಟ್ ಯಾವುದು ಸಿಗಲಿಲ್ಲ ರೀ ಫ್ರೆಂಡ್ಸ್. ಆಟೋದಾಗೂ ಹೋಗಿ ಆಟೋದವ್ರಿಗೂ ಕೇಳಿ ಹುಡುಕಿದ್ವಿ ರೀ. ಅವರು ಕೂಡ ಒಂದೈತೆ ಬರ್ರಿ ಅಂತಂದು ಅವರು ಕರ್ಕೊಂಡು ಹೋದ್ರೆ ಅಲ್ಲಿನೂ ಸೆಟ್ ಆಗಲಿಲ್ಲ ರೀ ಫ್ರೆಂಡ್ಸ. ಮತ್ತು ವಾಪಸ್ ನಾವು ಇನ್ನೊಂದು ಕಡೆ ಬಂದೀವಿ ರೀ. ಇನ್ನೊಂದು ಕಡೆ ಬಂದು ಅಲ್ಲಿನೂ ಕೇಳಿದ್ವಿ. ಅಲ್ಲಿನೂ ಭಾಳ ಹೇಳಾಕತ್ತೀರಿ ರೀ ಫ್ರೆಂಡ್ಸ. ಅಮೌಂಟ ಭಾಳ ಐತ್ರಿ ಅವರು ಒತ್ತಿ ಹಾಕ್ಕೊಳಕಂದ್ರೆ. ಅದ್ರ ಸಂಬಂಧ ಮತ್ತು ನಮ್ಗೆ ಅಷ್ಟು ರೊಕ್ಕ ಕೊಟ್ಟು ಇದ್ದಿದ್ದು ನಮ್ಮ ಮನೇನ ಸ್ವಂತ ಮನೇನ ನಾವು ನಮ್ಮ ಕಷ್ಟದ ಪರಿಸ್ಥಿತಿಯಿಂದ ನಾವು ಭಾಳ ಕಮ್ಮಿ ರೇಟ್ನಾಗ ಕೊಟ್ಟಿವಿ ರೀ ಫ್ರೆಂಡ್ಸ. ಆ ವಿಡಿಯೋನ ಇನ್ನೂ ನಾನು ಹಾಕಿಲ್ಲ ರೀ. ಸೊ ಹಾಕ್ತೀನಿ ರೀ ಫ್ರೆಂಡ್ಸ್. ಮುಂದಿನ ದಿನ ಆದಮೇಲೆ ಹಾಕ್ತೀನಿ ರೀ. ಯಾಕಂದ್ರೆ ನನಗೆ ಆ ವಿಡಿಯೋ ಎಡಿಟಿಂಗ್ ಮಾಡೋಕೆ ಭಾಳ ಒಂಥರ ದುಃಖ ಆಗಾಕತ್ತೈತೆ ರೀ ಫ್ರೆಂಡ್ಸ ಆ ವಿಡಿಯೋನ ಹಾಕಕ್ಕೆ. ಯಾಕಂದ್ರೆ ನಮ್ಮಮ್ಮ ಎಷ್ಟು ತ್ರಾಸು ಮಾಡ್ಕೊಂಡಾರ ಆ ಮನೆ ಕೊಟ್ಟ ಮೇಲೆ ಅನ್ನೋದು. ಸೊ ಅದ್ರ ಬಗ್ಗೆ ನನಗೆ ಈಗಲೂ ಸಹಿತ ಮಾತಾಡಿದ್ರೆ ನನಗೆ ಕಣ್ಣೀರು ಬರಾಕತ್ತಾವ ರೀ ಫ್ರೆಂಡ್ಸ. ಅಷ್ಟು ನನಗೆ ನೋವಾಗ್ಬಿಟ್ಟೈತೆ ರೀ. ಈಗ ಹೊಂಟೇವ್ರಿಪ್ಪ. ಎಲ್ಲಿ ಹುಡುಕಿದ್ವಿ ರೀ ಬೆಳಿಗ್ಗೆಯಿಂದ ನಾವು ಅಮ್ಮ ನಾನು ಹುಡುಕಿದ್ವಿ ರೀ. ಎಲ್ಲಿ ಸಿಗಲಿಲ್ಲ ರೀ ಫ್ರೆಂಡ್ಸ. ಕಡೆಗೂ ನಾವು ಊರಿಗೆ ಹೋಗೋಣ ನಡಿವ ಅಂತಂದು ಇಲ್ಲೇ 5:30 ಆತ್ರಿ ನಮ್ಗೆ ಟೈಮ. ಮತ್ತು ಹೋಗ್ಬಿಡೋಣ ಅಂತಂದು ಬಂದಿರಿ ಫ್ರೆಂಡ್ಸ್. ಆಗಲೇ ನೋಡ್ರಿ ನಾವು ಬಸ್ನ್ಯಾಗ ಕುಂತಿದ್ದು ತೋರಿಸಿಲ್ಲಪ್ಪ. ಯಾಕಂದ್ರೆ ನನಗೂ ಬೇಸರ ಆಗಿಬಿಟ್ಟೈತೆ ರೀ. ಅದು ಇವತ್ತು ಅಡ್ಡಾಡಿ ಅದ್ರ ಸಂಬಂಧ ನೋಡ್ರಿ ಹುಬ್ಳಿಗೆ ಬಂದ್ವಿ ರೀ. ಈಗ ತತ್ವದರ್ಶಿ ದವಾಖಾನೆ ಕಡೆಯಿಂದ ಬರಾಕತ್ತೈತೆ ರೀ ಆಟೋ. ಸೊ ಮನೆಗೆ ಹೋಗಿ ಇನ್ನೂ ಮೇಲಿಂದ ಮೇಲೆ ಫೋನ್ ಹಚ್ಚಾಕತ್ತಾಳ್ರಿ. ಇನ್ನೂ ಎಲ್ಲದೆ ಅಂತಂದ್ರೆ. ಸೊ ಅಕ್ಷಯ ಕಾಲನಿನೂ ಬಂದೇ ಬಿಡುತ್ತೆ. ಈಗ ಸ್ವಲ್ಪ ಮನೆಗೆ ಹೋಗಿದ ಮೇಲೆ ಚಹಾ ಎಲ್ಲ ಮಾಡಿ ಇವತ್ತು ರೋಜಾನೂ ಅದೇನು ರೀ ಫ್ರೆಂಡ್ಸ. ರೋಜಾ ಇದ್ದೆ. ಈಗ ಅಷ್ಟೆಲ್ಲ ಅಡ್ಡಾಡ್ಕೊಂಡು ಬಂದ್ವಿ ರೀ ಬಿಸಿಲ್ನಾಗ. ಎಲ್ಲಿ ಬೇಕಾರೆ ಅಲ್ಲಿ ಅಡ್ಡಾಡಿದ್ವಿ ರೀ. ಇಲ್ಲಿ ಬಂದೀಗ
ನೋಡ್ರಿ ಸಂಜೆ ಮುಂದೆ ಆಗೇ ಬಿಡ್ತ್ರಿ ರೋಜಾ ಬಿಡೋ ಟೈಮ್. ಬಂದು ಒಂದು ಸ್ವಲ್ಪ ಇದು ರೋಜಾ ಬಿಟ್ಟು ಊಟ ಮಾಡಕ್ಕಂತಂದು ಶಾವ್ಗೆ ಇದ್ದು ರೀ. ಶಾವ್ಗಿದು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡೆ ರೀ. ನಾನು ಅಮ್ಮಗೆ ಸೇರಿಸಿ ಇಬ್ಬರಿಗೆ, ಯಾಕಂದ್ರೆ ನಮ್ಮ ಮನೆಯವರು ತಿನ್ನಂಗಿಲ್ಲ ಅಲ್ರಿ ಫ್ರೆಂಡ್ಸ್. ಅದ್ರ ಸಂಬಂಧ ನಾನು ಅಮ್ಮಗೆ ಇಬ್ಬರಿಗೆ ಒಂದು ಸ್ವಲ್ಪ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಂಡು ಈಗ ಊಟ ಮಾಡಾಕತ್ತೀವಿ ರೀ ಫ್ರೆಂಡ್ಸ್. ಎಲ್ಲರೂ ಬರ್ರಿ ಊಟ ಮಾಡನ್ರಿ. ನಮ್ಮ ಸುಮ್ಮನೆ ಎಲ್ಲೇ ಹೋಗ್ಯಾಡ್ರಿ ಒಂದು ಸ್ವಲ್ಪ ಊಟ ಹಾಕಿನೂ ಶಾವ್ಗೆ ಉಪ್ಪಿಟ್ಟು ತಿಂತಾಳಂದ್ರೆ ನೋಡ್ರಿ ಸ್ವಲ್ಪ ಮಾಡೇನಿ ಇಬ್ರಿಗಾಗೋ ಅಷ್ಟು. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಾಗತ್ತೀನಿ ರೀ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.